ನಮಸ್ಕಾರ ನನ್ನ ಹಿತೈಷಿಗಳಿಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವರ್ಣಗೌರಿ ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ಹೊಸ ಕಂಟೆಂಟು ಜೊತೆಗೆ ನಾನು ಬಂದಿದ್ದೀನಿ. ಯಾವುದು ಅಂತ ಅಂದರೆ ಏರ್ ಫಾಲ್ ಆಗೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಆದರೂ ಒಂದು ಆಯಿಲ್ ಮಾಡ್ತಾಯಿದ್ದೀನಿ. ಯಾವ ಆಯಿಲು ಹೇಗೆ ಮಾಡ್ತೀನಿ ಅಂತ ನೋಡಿ. ನನ್ನ ಕೂದಲು ತುಂಬಾ ತೆಳುವಾಗಿತ್ತು. ಮೊದಲು ತುಂಬಾ ದಪ್ಪ ಇತ್ತು. ಇತ್ತೀಚೆಗೆ ನನಗೆ ಸ್ವಲ್ಪ ಕ್ಯಾಲ್ಸಿಯಮ್ಮು, ವಿಟಮಿನ್ಸು ಎಲ್ಲ ತುಂಬ ಕಮ್ಮಿ ಆಗಿದೆ ಅಂತ ಆಗಿರೋದ್ರಿಂದ ನನಗೆ ತುಂಬಾ ಕೂದಲೆಲ್ಲ ತುಂಬಾ ತೆಳ್ಳಗಾಗಿದೆ. ಮತ್ತು ನನ್ನ ಮೊಮ್ಮಕ್ಕಳಿಗೂ ಸಹ ನಾನು ಇದನ್ನೇ ಆಯಿಲು ನಾನು ಮಾಡಿಕೊಡ್ತೀನಿ. ಅವರು ಸಹ ಅದನ್ನೇ ಹಾಕ್ತಾರೆ. ಮಕ್ಕಳಿಗೂ ಸಹ ಹಾಕ್ತಾಯಿದ್ದೀನಿ, ನಾನು ಸಹ ಹಾಕ್ಕೊಳ್ತಾಯಿದ್ದೀನಿ. ನನ್ನ ಕೂದಲು ತುಂಬ ಉದ್ದ ಇದೆ. ಆದರೆ ಅದನ್ನು ಅವಾಗವಾಗ ಸಹ ಕಟ್ ಮಾಡ್ತಾ ಇರ್ತೀನಿ. ಇತ್ತೀಚೆಗೆ ಸ್ವಲ್ಪ ತೆಳ್ಳಗಾಗಿ ಇರೋದ್ರಿಂದ ನಾನು ಅದನ್ನು ಕಟ್ ಮಾಡ್ತಾಯಿಲ್ಲ. ನೋಡಿ ಎಷ್ಟು ತೆಳ್ಳಗಿದೆ ಕೂದಲು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ, ಕೂದಲುಗಳು ಯಾಕೆ ಉದುರುತ್ತೆ ಅಂತಂದರೆ, ನಾವು ತಿನ್ನೋ ಆಹಾರದಲ್ಲೂ ಸಹ ಏನೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಊಟದಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೆಮಿಕಲ್ಸು ಏನೇನೋ ಇರುತ್ತೆ. ಹಾಗಾಗಿ ಕುಡಿಯೋ ನೀರಿನಲ್ಲಿ, ಗಾಳಿ, ವಾತಾವರಣ, ನಾವು ಮಾಡುವ ಕೆಲಸ, ತಿನ್ನುವ ಊಟ ಎಲ್ಲದರಲ್ಲೂ ಸಹ ವಿಟಮಿನ್ಸು ಕಮ್ಮಿ ಆಗುತ್ತೆ. ಮತ್ತು ಏನೆಲ್ಲ ಸಮಸ್ಯೆಗಳಿರುತ್ತೆ. ಮತ್ತು ಹಾರ್ಮೋನ್ಸು ಚೇಂಜ್ ಆಗ್ತಾ ಇರುತ್ತೆ. ಕೆಲವು ಮನುಷ್ಯರಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆದಾಗ ನಮಗೆ ವಿಟಮಿನ್ಸು ಸಹ ವೇರಿಯೇಷನ್ ಆದಾಗೂ ನಮಗೆ ಕೂದಲು ಸಹ ಉದುರುತ್ತೆ. ಕೂದಲು ನೋಡಿ ಎಷ್ಟು ಚೆನ್ನಾಗಿತ್ತು, ಉದ್ದಕ್ಕಿದೆ. ಆದರೆ ತುಂಬ ತೆಳ್ಳಗಾಗ್ಬಿಟ್ಟಿದೆ. ಉದ್ದ ಇದೆ, ಬೆಳೀತಾ ಇರುತ್ತೆ. ಬಟ್ ಆದರೂ ಕಟ್ ಮಾಡ್ತಾ ಇರ್ತೀನಿ, ತುಂಬ ಉದ್ದಕ್ಕೆ ಬಾಲ ಥರ ಆಗುತ್ತೆ ಅಂತ. ಮತ್ತು ನೆತ್ತಿ ಮೇಲೆ ಎಷ್ಟು ಕೂದಲು ಸಹ ತುಂಬ ತೆಳ್ಳಗಾಗಿರೋರು, ವೈಟ್ ಹೇರ್ಸ್ಗಂತೂ ತುಂಬಾ ಬೇಗ ಚೆನ್ನಾಗಿ ಆಗುತ್ತೆ. ಬೇಗ ಅಂದರೆ ಹಾಕಿದ ತಕ್ಷಣ ಯಾವ ಕೂದಲು ನಮಗೆ ಕಪ್ಪಗಾಗಲ್ಲ. ದಿನೇ ಕಾಲಕ್ರಮೇಣ ಹಾಕಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಆಯಿಲ್ನು ಚೆನ್ನಾಗಿ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕಿದಾಗ, ವಾರಕ್ಕೆ 2 ಟೈಮ್ ಹಾಕಿ ಸ್ನಾನ ಮಾಡಿದಾಗ ಕೂದಲು ಸಹ ಉದುರೋದು ತಪ್ಪುತ್ತೆ. ಹಾಗಾಗಿ ಈ ಟಿಪ್ಸು, ಈ ಹೇರ್ ಆಯಿಲ್ ಟಿಪ್ಸು ನಿಮ್ಮೊಂದಿಗೆ ಹಂಚ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ. ಸ್ವಲ್ಪ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಇತ್ತು, ತುಂಬ ಸೌಂಡ್ ಇತ್ತು. ಹಾಗಾಗಿ ನಾನು ಆ ಸೌಂಡು ಎರರ್ ಮಾಡಿದ್ದೀನಿ, ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಏನು ಬೇಜಾರು ಮಾಡ್ಕೋಬೇಡಿ ಯಾರೂ. ನೋಡಿ ಈ ಥರ ಇದೆ ಕೂದಲು. ಆದಷ್ಟು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂದಲೇ ಅಂದ. ಈ ಬಾಬ್ ಕಟ್ಟು ಅದು ಇದು ಎಲ್ಲ ಮಾಡಿಸ್ಕೊಂಡು, ಏರ್ ಕಟ್ಟೆಲ್ಲ ಮಾಡಿಸ್ಕೊಂಡ್ರೆ ಆ ಕೂದಲು ಲಕ್ಷಣವೇ ಇರಲ್ಲ. ನೀವು ಯಾವುದೇ ಬಟ್ಟೆ ಹಾಕ್ಕೊಳ್ಳಿ, ಹಿಂದೆ ಕೂದಲು ಚೆನ್ನಾಗಿದ್ರೇ, ದಷ್ಟಪುಷ್ಟವಾಗಿ ಚೆನ್ನಾಗಿದ್ರೇ ಸಹ ಕೂದಲು ಹೆಣ್ಮಕ್ಳಿಗೆ ಲಕ್ಷಣ. ಹಾಗಾಗಿ ನಾವು ಯಾವುದು ಹೇರ್ ಕಟ್ ಮಾಡಿಸಿಲ್ಲ. ಬೆಳ್ದಂಗೆಲ್ಲ ತುದಿನಲ್ಲಿ ಒಂದು ಅರ್ಧ ಅಡಿ ಆದರೂ ಕಟ್ ಮಾಡಿ ಇಡ್ತೀನಿ, ತುಂಬ ತೆಳ್ಳಗಾಗಿರೋದ್ರಿಂದ. ಪ್ರತಿಯೊಂದು ಒಬ್ರಿಗೂ ಈ ಟಿಪ್ಸು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ. ನೋಟಿಫಿಕೇಷನ್ ಸಿಗುತ್ತೆ. ನಾವು ಯಾವ ಥರ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಕಮೆಂಟ್ ಹಾಕಿ, ಸರಿನಾ? ಕಮೆಂಟ್ ಹಾಕಿ. ಮತ್ತು ಏನಾದರೂ ಡೌಟ್ ಇದ್ದರೆ, ನನ್ನ ಚಾನಲ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ನೋಡಿ ಈ ಕೂದಲು ಬಗ್ಗೆ ಈ ಒಂದು ಆಯಿಲ್ ಯಾವ ಥರ ಮಾಡ್ತೀನಿ ಮತ್ತು ಯಾವ ಥರ ಹಾಕೋಬೇಕು ಅದನ್ನು ಅಂತ ನಾನು ಇದರ ಮುಖಾಂತರ ನಿಮ್ಗೆ ಹೇಳ್ತೀನಿ. ಮತ್ತು ಕೂದಲು ಸಮಸ್ಯೆ ಎಲ್ಲರಿಗೂ ಇದ್ದಿದ್ದೇನೆ. ಆದಷ್ಟು ಚೆನ್ನಾಗಿ ವಾರಕ್ಕೆ 2 ಸಲ ಎಣ್ಣೆ ಹಚ್ಚಿ, ಬುರುಡೆಗೆಲ್ಲ ಎಣ್ಣೆ ಹಚ್ಚಿ ವಾರಕ್ಕೆ 2 ಸಲ ಸ್ನಾನ ಮಾಡಿ. ಅದು ತುಂಬ ಬಿಸಿ ನೀರು ಸಹ ಒಯ್ಕೋಬಾರ್ದು. ಸ್ವಲ್ಪ ಬೆಚ್ಚಗಿನ ನೀರು ಮಾತ್ರ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ತುಂಬ ಬಿಸಿನೂ ಉಯ್ಕೊಂಡಿರಬಾರ್ದು, ತಣ್ಣೀರು ಸಹ ಹಾಕ್ಕೋಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಯಾವ ಥರ ಹಾಕ್ಕೋಬೇಕು, ಯಾವ ಥರ ಮಾಡಬೇಕು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಕೂದಲು ಸಹ ತುಂಬ ನನಗೆ ಇಷ್ಟು ಉದ್ದ, ನೋಡಿ ಎಷ್ಟು ದಪ್ಪನೂ ಇದೆ ಸ್ವಲ್ಪ. ಆದರೆ ಸ್ವಲ್ಪ ನೆತ್ತಿ ಮೇಲೆಲ್ಲ ತೆಳ್ಳಗಾಗ್ಬಿಟ್ಟಿದೆ.
ಉದ್ದನೂ ಇದೆ ನೋಡಿ. ನನಗೆ ಸೊಂಟದಿಂದ ಕೆಳಗೆವರೆಗೂ ಸಹ ಕೂದಲಿದೆ. ನನ್ನ ಮೊಮ್ಮಗಳಿಗೂ ಅಷ್ಟೇ, ದೊಡ್ಡ ಮೊಮ್ಮಗಳಿಗೂ ಅಷ್ಟೇ ಕೂದಲು ತುಂಬ ಚೆನ್ನಾಗಿದೆ, ಉದ್ದಕ್ಕಿದೆ. ನಮ್ಮ ಚಿಕ್ಕದಕ್ಕೆ ಅಂತೂ ಸ್ವಲ್ಪ ಜಾಸ್ತಿ ಕೂದಲು ಕಮ್ಮಿ ಪುಟಾಣಿಗೆ. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಯಾವ ಥರ ಆಯಿಲ್ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ, ಈ ಗ್ಲಾಸಲ್ಲಿ 100 ಗ್ರಾಮು ಮೆಂತ್ಯ ಹಾಕ್ತಾಯಿದ್ದೀನಿ. 100 ಗ್ರಾಮ್ ಮೆಂತ್ಯ. ಮತ್ತು ಇದೇನಪ್ಪ ಇದು ಅಂತ ಅಂದಿರ, ಕರಿ ಜೀರಿಗೆ. ಕರಿ ಜೀರಿಗೆ ಅಂದರೆ ಈ ಥರ ಇರುತ್ತೆ ನೋಡಿ. ನೀವು ಆ ಕಲರ್ ಜೀರಿಗೆ ನೋಡಿರ್ತೀರ, ಇದು ಕರಿ ಜೀರಿಗೆ. ಕರಿ ಜೀರಿಗೆ ಬಂದು ನಾನು 50 ಗ್ರಾಮ್ ಕರಿ ಜೀರಿಗೆ ತೊಗೊಂಡಿದ್ದೀನಿ. ಅದರಲ್ಲಿ ಇಷ್ಟು ಹಾಕಲ್ಲ, ಸ್ವಲ್ಪ ಮಾತ್ರ ಹಾಕ್ತೀನಿ. ಕರಿ ಜೀರಿಗೆ ಅಂದರೆ ನೀವು ನೋಡಿರಬೇಕು ನೋಡಿ, ಈ ಥರ ಇರುತ್ತೆ ಕರಿ ಜೀರಿಗೆ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನಾನು 10 ರೂಪಾಯಿ ಕರಿಬೇವು ತೊಗೊಂಡು ಬಂದಿದ್ದೆ. 10 ರೂಪಾಯಿ ಕರಿಬೇವನ್ನ ಈ ಥರ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಬಿಡಿಸಿ ನೀರೆಲ್ಲ ಡ್ರೈ ಆದಮೇಲೆ ನಾನು ಅದನ್ನು ಮಾಡ್ತೀನಿ. ಏಕೆಂದರೆ ಬೆಲೆ ಕಡಿಮೆ ಇರೋದ್ರಿಂದ. ಕರಿಬೇವು ದೇಹಕ್ಕೆ ತಿಂದಾಗ, ಹೊಟ್ಟೆ ಒಳಗೆ ತಿಂದಾಗೂ ತುಂಬ ಒಳ್ಳೆಯದು. ಆಮೇಲೆ ಈ ಥರ ಆಯಿಲ್ ಮಾಡುವಾಗ ಹೆಚ್ಚು ಕರಿಬೇವು ಉಪಯೋಗಿಸೋದ್ರಿಂದ ನಮ್ಮ ಕೂದಲಿಗೆ ಯಾವುದೇ ಥರ ಹಾನಿಯಾಗಲ್ಲ, ಚೆನ್ನಾಗಿ ಬೆಳೆಯುತ್ತೆ, ಉದ್ದಕ್ಕೆ ಬೆಳೆಯುತ್ತೆ. ನೋಡಿ, ಸ್ವಲ್ಪ ತಾಳ್ಮೆಯಿಂದ ಇದೆ. ಮತ್ತು ನೋಡಿ, KPL ಶುದ್ಧ ಕೊಬ್ಬರಿ ಎಣ್ಣೆ. ಇದು ಕೇರಳ ಪ್ರಾಡಕ್ಟು, ಕೇರಳದಿಂದನೇ ಬರುತ್ತೆ. ಕೆಲವೊಂದೊಂದು ಆಯಿಲ್ಗಳು ಬರುತ್ತೆ ಔಟ್ಸೈಡಿಂದ ಬರುತ್ತೆ, ಮನೆ ಹತ್ರ ಎಲ್ಲ ಮಾರ್ಕೊಂಡು ಬರ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿರಲ್ಲ, ತುಂಬ ಕಳಪೆ ಅಂತ ಅನಿಸುತ್ತೆ. ನಾನು ಈ ಥರ KPL ಶುದ್ಧ ಕೊಬ್ಬರಿ ಎಣ್ಣೆನೇ ಯಾವಾಗೂ ತೊಗೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. 1 kg ಎಣ್ಣೆ ತೊಗೊಳ್ತೀನಿ ನಾನು. 100 ಗ್ರಾಮ್ ಮೆಂತ್ಯ, 50 ಗ್ರಾಮು ಕರಿ ಜೀರಿಗೆ, ಮತ್ತು 10 ರೂಪಾಯಿ ನಾನು ಕರಿಬೇವು ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಇನ್ನೂ ಒಂದು ಅರ್ಧ kg ಕೊಬ್ಬರಿ ಎಣ್ಣೆ. ಇದಕ್ಕೆ KPL ಸಿಗಲಿಲ್ಲ. ಇದು ಕೇರಳ ಪ್ರಾಡಕ್ಟೇ ಸಹ ತುಂಬ ಚೆನ್ನಾಗಿರುತ್ತೆ. ಅರ್ಧ kg, ಇದು ಟೋಟಲು 1 kg ಎಣ್ಣೆ. ಇದು ಇಡೀ ಕುಟುಂಬನೇ, ಇಡೀ ಫ್ಯಾಮಿಲಿನೇ ಹಾಕೋಬೋದು, ತುಂಬ ದಿವಸ ಇರುತ್ತೆ. ಮತ್ತು ನಾನು ನೋಡಿ, ಇದೇನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದು ಬಂದು ದಾಸವಾಳ ಹೂವು. ದಾಸವಾಳ ಹೂವು ಒಂದಷ್ಟು ಕಿತ್ಕೊಂಡು ಬಂದು ನಾನು ನೆರಳಲ್ಲೇ ಒಣಗಿಸಿದ್ದೀನಿ. ನೆರಳಲ್ಲೇ ಒಣಗಿಸಿರೋದ್ರಿಂದ ಇದೇನು ಅಂತ ಅಂದ್ಕೋಬೇಡಿ. ನೋಡಿ, ಈ ಥರ ಆಗೋಗಿದೆ ದಾಸವಾಳ ಹೂವು. ಇದನ್ನು ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಬೇಕಾದ್ರೆ ನೀವು ಆಮ್ಲ ಅಂತೀರಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ನೀವು ಅದಕ್ಕೆ ಹಾಕೋಬೋದು. ಕೂದಲು ಸಹ ಯಾವುದೇ ಥರ ಇಲ್ಲಿ ಎಲ್ಲ ಕಪ್ಪುಗೆ, ಬಿಳಿ ಕೂದಲೆಲ್ಲ ಸಹ ಕಪ್ಪಗಾಗುತ್ತೆ. ನೀವು ಬೇಕಾದ್ರೆ ಈ ಆಯಿಲ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಾಸವಾಳ ಹೂವು, ಸುಮಾರು ದಾಸವಾಳ ಹೂವು ನಾನು ಇಷ್ಟೊಂದು ತೊಗೊಂಬಂದು ಕಿತ್ಕೊಂಡು ಬಂದು ನಾನು ನೆರಳಲ್ಲಿ ಒಣಗಿಸಿ ಇಟ್ಟಿದ್ದೀನಿ. ಯಾಕೆಂದರೆ ಹಸಿ ದಾಸವಾಳ ಹಾಕಿದ್ರೆ ಎಣ್ಣೆಯಲ್ಲಿ ಕಲರ್ ಬಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಂಗಾಗಿ ನಾನು ಹೆಚ್ಚು ಇದನ್ನೇ ನಾನು ಬಳಸ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ಸೇರಿಸ್ಕೋಬೋದು. ನಿಮ್ಗೆ ಎಕ್ಸ್ಟ್ರಾ ಏನೇನಿರುತ್ತೋ ಅದನ್ನೆಲ್ಲ ನೀವು ಸೇರಿಸ್ಕೋಬೋದು. ನಾನು ಇಷ್ಟು ಮಾತ್ರ ಹಾಕ್ತೀನಿ. ಯಾಕೆಂದರೆ ನಾನು ನನ್ನ ಮೊಮ್ಮಗಳಿಗೂ ಅಷ್ಟೇ, ನಾವು ಅಷ್ಟೇ ಹಾಕ್ಕೊಬೇಕಾದ್ರೆ ಈ ಆಯಿಲ್ನ ನಾವು ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಕೂದಲೆಲ್ಲ ತುಂಬಾ ಬೆಳೆಯುತ್ತೆ. ಯಾಕೆಂದರೆ ನನಗೆ ಇತ್ತೀಚೆಗೆ ನನಗೆ ಸ್ವಲ್ಪ ಏರ್ ಫಾಲು ಜಾಸ್ತಿ ಆಯಿತು. ಏರ್ ಫಾಲ್ ಜಾಸ್ತಿಯಾಗಿ ಸ್ವಲ್ಪ ಕೂದಲು ತೆಳ್ಳಗಾಗಿದೆ. ಅದಕ್ಕೂ ಮುಂಚೆ ತುಂಬಾ ಉದ್ದ ಬೆಳೆಯುತ್ತೆ, ಬಟ್ ಕೂದಲು ತುಂಬಾ ತೆಳ್ಳಗಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ದಿವಸದಿಂದ ನಾನು ಈ ಆಯಿಲ್ ಮಾಡಿರಲಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಸಹ ಇದು ಇನ್ಫಾರ್ಮೇಷನ್ ಅಂತ ಭಾವಿಸ್ತೀನಿ, ಮಾಡ್ತಿದ್ದೀನಿ. ನೋಡಿ, ಕೂದಲು ಸಹ ನಾನು ತುಂಬಾ ಉದ್ದ ಬೆಳೆಯುತ್ತೆ. ಉದ್ದ ಬೆಳೆದಾಗ ನಾನೇನು ಮಾಡ್ತೀನಿ, ಅಟ್ಲೀಸ್ಟ್ ಇಷ್ಟಿಷ್ಟು ಉದ್ದನ ಸಹ ಕಟ್ ಮಾಡ್ತೀನಿ. ತುದಿನಲ್ಲಿ ಕಟ್ ಮಾಡ್ದಂಗೆಲ್ಲ ಮತ್ತೆ ಬೆಳೀತಾನೆ ಇರುತ್ತೆ. ಅಂದರೆ ಸ್ವಲ್ಪ ತೆಳ್ಳಗಾಗಿದೆ. ಇವಾಗಿನ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ಆಯಿಲು ಬಳಸೋದ್ರಿಂದ ಹೆಚ್ಚು ಕೂದಲು ಬೆಳೆಯುತ್ತೆ, ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಅದಕ್ಕೋಸ್ಕರ ನಾನು ಇದು ರಿಸಲ್ಟ್ 100% ರಿಸಲ್ಟ್ ಕೊಡುತ್ತೆ. ನಾನು ನೇರವಾಗಿ ಹೇಳ್ತಿದ್ದೀನಿ. ನಾನು ಹಿಂದೆ ಇದೇನಪ್ಪ ಇದು ವ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ನಾನೇನು ಹೇಳ್ತಿಲ್ಲ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬನ್ನಿ, ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ನಾನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬೆಚ್ಚಗಾಗೊಳ್ಳೋ ಥರ ನಾನು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಬರೀ ಮೆಂತ್ಯ ಒಂದೇ ಸಾಕು. ಅದರಲ್ಲಿ ಕಪ್ಪು ಜೀರಿಗೆ ಇದೆಯಲ್ಲ, ಕರಿ ಜೀರಿಗೆ, ಅದನ್ನು ಹಾಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಗೆ ಹಾಕ್ಕೊಬೇಕಾಗುತ್ತೆ ನಾವು ಎಣ್ಣೆ ಒಳಗಿನಲ್ಲಿ. ಮತ್ತು
ನೋಡಿ ಈ ಥರ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಬೆಚ್ಚಗೆ ಮಾಡಿಕೊಂಡು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿಕೊಂಡು ಅದನ್ನು ನೋಡಿ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಪುಡಿ ಮಾಡಬೇಕು. ಮತ್ತು ನಾನು ಕರಿಬೇವು ಎಲ್ಲ ಬಿಡಿಸಿಟ್ಟು ನೀರೆಲ್ಲ ಡ್ರೈ ಎಲ್ಲ ಆದಮೇಲೆ ಚೆನ್ನಾಗಿ ಒರೆಸಿ ಬಿಡಿಸಿಟ್ಟಿದ್ದೀನಿ. ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸಹ ನುಣ್ಣಗೆ ಪುಡಿ ಮಾಡಿರ್ತೀನಿ. ಪುಡಿ ಮಾಡಿ ನಾನು ಯಾವುದರಲ್ಲಿ ಎಣ್ಣೆ ಕಾಯಿಸ್ತೀನೋ ಆ ಬೌಲ್ನ ತೊಗೊಳ್ತೀನಿ, ಆ ಪಾತ್ರೆ ತೊಗೊಂಡು ಅದನ್ನು ಅದ್ರಲ್ಲಿ ಹಾಕ್ತೀನಿ. ನೋಡಿ ಮೆಂತ್ಯ ಮತ್ತು ಕರಿಬೇವು ನುಣ್ಣಗೆ ಪುಡಿ ಆಗಿರೋದು. ಯಾಕೆಂದರೆ ಈ ಥರ ನುಣ್ಣಗೆ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕಲರ್ ಚೆನ್ನಾಗಿ ಬಿಡುತ್ತೆ. ಅದರದ್ದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಕಪ್ಪು ಜೀರಿಗೆ ನಾನು 100 ಗ್ರಾಮು ತಂದಿದ್ದೆ ಅಂತೇಳಿಲ್ವಾ, 50 ಗ್ರಾಮ್ ಕಪ್ಪು ಜೀರಿಗೆನಲ್ಲಿ ಇಷ್ಟು ಮಾತ್ರ ನಾನು ಹಾಕ್ತೀನಿ. ನೋಡ್ಕೊಳ್ಳಿ, 2 ಸ್ಪೂನ್ ಆಗುತ್ತೆ. 2 ಸ್ಪೂನ್ ಹಾಕಿ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತು ಇದು ನೋಡಿ ದಾಸವಾಳ ಹೂವು ನೆರಳಲ್ಲೇ ಒಣಗಿಸಿರೋಂಥ ದಾಸವಾಳ ಹೂವು ಒಣಗಿಸಿಟ್ಟಿದೆ. ಹಾಗಾಗಿ ಇದನ್ನು ಸ್ವಲ್ಪ ಸಹ ಅದರಲ್ಲಿ ಹಾಕ್ತೀನಿ. ಅದರಲ್ಲಿ ಹಾಕಿ ಎಲ್ಲ, ಏಕೆಂದರೆ ದಾಸವಾಳ ನಿಮಗೆ ಹಸಿ ದಾಸವಾಳ ಹೂವು ಸಿಕ್ಕಿದ್ರೆ ಅದನ್ನೇ ಹಾಕಿ. ನನಗೆ ಅದನ್ನು ಸಿಗಲಿಲ್ಲ ಅಂದ್ಬಿಟ್ಟು ಇದನ್ನು ಯಾರ ಹತ್ರನ ನಾನು ತಗೊಂಡು ಒಣಗಿರೋದನ್ನು ನಾನು ತಗೊಂಡಿದ್ದೀನಿ. ಅದರಲ್ಲೂ ಸ್ವಲ್ಪ ಅವರು ಸರಿಯಾಗಿ ಒಳಗಡೆ ಒಣಗಿಸಿ ಕೊಟ್ಟಿಲ್ಲ. ಒಂದೇ ಒಂದು ಕೂದಲು ಸಹ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಅದೇ ಹೇಳಿಲ್ವಾ, 1 kg ಕೊಬ್ಬರಿ ಎಣ್ಣೆ ಎಲ್ಲ ಇನ್ನೊಂದು ಅರ್ಧ ಮಿಕ್ಕಿತ್ತು. ಅದನ್ನು ಸಹ ನಾನು ಹಾಕ್ತೀನಿ. KPL ಶುದ್ಧ ಕೊಬ್ಬರಿ ಎಣ್ಣೆ ನಾನು ಆಗಲೇ ತೋರಿಸಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ. KPL ಶುದ್ಧ ಕೊಬ್ಬರಿ ಎಣ್ಣೆ ಅಂತ ಸಿಕ್ಕುತ್ತೆ. ಏಕೆಂದರೆ ಇದು ಕೇರಳ ಪ್ರಾಡಕ್ಟು. ನಾವು ತುಂಬ ವರ್ಷದಿಂದನೂ ನಾವು ಇದೇ ಎಣ್ಣೆನೇ ತೊಗೊಂಡು ಬರ್ತೀವಿ. ಕೆಲವರು ಕೆಟ್ಟೋಗಿರೋ ತೆಂಗಿನಕಾಯಿ ಎಲ್ಲ ಕೊಟ್ಟು ಎಣ್ಣೆ ತೊಗೊಳ್ತಾರೆ. ದಯವಿಟ್ಟು ಆ ಥರ ಎಣ್ಣೆಗಳನ್ನ ನೀವು ತೊಗೊಬೇಡಿ. ಯಾಕೆಂದರೆ ಅದು ಎಣ್ಣೆ ತೊಗೊಂಡೋಗ್ತಾರೆ, ಅದು ಕೆಟ್ಟೋಗಿರೋ ಕಾಯಿಯಲ್ಲಿ ವಾಸನೆ ಬಂದಿರುತ್ತೆ. ವಾಸನೆ ಬಂದಿದ್ದರೆ ಅದು ಕೆಟ್ಟೋಗಿರೋ ತೆಂಗಿನಕಾಯಿ ಕೊಟ್ಟು ಅದನ್ನು ಎಣ್ಣೆ ತೊಗೊಂಡಾಗ ಅದು ಕೆಟ್ಟೋಗಿರೋ ವಾಸನೆ ಎಲ್ಲ ಇರುತ್ತೆ. ಬೇಗ ಒಂಥರ ಬಂದುಬಿಡುತ್ತೆ, ವಾಸನೆ ಕೆಟ್ಟ ವಾಸನೆ ಬರುತ್ತೆ. ಹಾಗಾಗಿ ನಾವು ಇದೇ ಥರ ಎಣ್ಣೆ ತೊಗೊಂಡು ಬಂದಾಗ ತುಂಬ ಚೆನ್ನಾಗಿರುತ್ತೆ. ನೀವು ಕೇರಳದಲ್ಲಿ ನೋಡಿರಬೇಕು, ಕೇರಳದವ್ರಿಗೆ ತುಂಬಾ ಕೂದಲು ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂದರೆ ಅವ್ರದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ. ಅವರು ಸ್ನಾನ ಮಾಡಿದ ತಕ್ಷಣ ಸ್ನಾನ ಮಾಡಿದಾಗ ಫಸ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಇಲ್ಲ ಸ್ನಾನ ಮಾಡಿದ ನಂತರ ಒಂದು ಸ್ವಲ್ಪ ಎಣ್ಣೆನ ಅವರು ಹಚ್ಕೊಳ್ತಾರೆ. ಅವ್ರ ಕೂದಲು ಅದಕ್ಕೆ ಅಷ್ಟು ಬ್ಲ್ಯಾಕಾಗಿ ಶೈನಿಶ್ ಆಗಿರೋದು. ನಾವು ಈ ಥರನೇ ನಾನು ಮೊದಲು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಇತ್ತೀಚೆಗೆ ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಆ ಕೂದಲು ಬಗ್ಗೆ ನಾನು ಆರೈಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಉದುರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಅದನ್ನು ಆರೈಕೆ ಮಾಡ್ಕೋಬೇಕು. ನಮ್ಮದು ಕತೆ ಇಲ್ಲಿ ಮಕ್ಕಳಿಗಾದರೂ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಿಮಗೆ ಟೈಮ್ ಇರುವಾಗೆಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಎಷ್ಟು ತಿಂಗಳು ಬೇಕಾದರೂ ಶೇಖರಣೆ ಮಾಡಿ ಇಟ್ಕೋಬೋದು, ಸೇವ್ ಮಾಡಿ ಇಟ್ಕೋಬೋದು ಆಯಿಲ್ನ. ಮತ್ತು ನಾನು ನನ್ನ ಮೊಮ್ಮಕ್ಕಳಿಗೂ ಸಹ ಇದನ್ನೇ ಮಾಡಿ ಕೊಡೋದು. ಅವರೂ ಇದನ್ನೇ ಹಾಕೋದು. ಒಂದೊಂದು ಟೈಮಲ್ಲಿ ಖಾಲಿ ಆದರೂ ಸಹ KPL ಶುದ್ಧ ಕೊಬ್ಬರಿ ಎಣ್ಣೆ ಕೊಟ್ಟರೆ ಅವರು ಅದನ್ನು ಹಾಕ್ಕೊಳ್ತಾರೆ. ನಾನು ಆವಾಗ ಹೋಗಿ ಇದನ್ನು ಮಾಡ್ತಾಯಿರ್ತೀನಿ. ನೀವು ಮಾಡಿ. ಈ ವಿಡಿಯೋ ಯೂಸ್ಫುಲ್ಲು ಅಂತ ಭಾವಿಸ್ತೀನಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು 5-10 ನಿಮಿಷ ಹಂಗೆ ಇಟ್ಬಿಡ್ತೀನಿ. ಹಂಗೆ ಇಟ್ಟು ನೋಡಿ, KPL ಶುದ್ಧ ಕೊಬ್ಬರಿ ಎಣ್ಣೆ. ಇದು ಹೊಸ ಬಾಕ್ಸು, ಹೊಸ ಡಬ್ಬಿ. ಇದನ್ನು ಇವಾಗ ತಾನೇ ನಾನು ಮುಚ್ಚಳ ತೆಗ್ದಿದ್ದೀನಿ. ಇದು 1 kg ಇದು ಎಣ್ಣೆ. 1 kg ಎಣ್ಣೆ ಬಂದು 450 ರೂಪಾಯಿ. ಇದ್ರ ಬೆಲೆ ಬಂದು 450 ರೂಪಾಯಿ ಇದೆ. ಈ ಬೆಲೆ ಜಾಸ್ತಿ ಇದು, ಹಾಗಾಗಿ ಪರವಾಗಿಲ್ಲ. ಬೆಲೆ ಜಾಸ್ತಿ ಆದ್ರೂ ನಾವು ಇಷ್ಟು ವರ್ಷ ಅಟ್ಲೀಸ್ಟ್ ಒಂದು 5 ತಿಂಗಳು 4 ತಿಂಗಳಾದರೂ ಯೂಸ್ ಮಾಡ್ಬೋದಲ್ವ. ವಾರಕ್ಕೆ 2 ಟೈಮ್ ಹಾಕ್ಕೊಂಡು ಎಣ್ಣೆನೆಲ್ಲ ಚೆನ್ನಾಗಿ ಹಾಕಿ ಅದರಲ್ಲಿ ಉರಿ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ 5 ನಿಮಿಷ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಫುಲ್ಲು. ಫಸ್ಟು ಅರ್ಧ kg, ಆಮೇಲೆ ಹಳೆ ಎಣ್ಣೆ ಸ್ವಲ್ಪ ಒಂದು ಅರ್ಧ ಇತ್ತು, ಅದೊಂದು ಸ್ವಲ್ಪ. ಇದು 1 kg ಎಣ್ಣೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಒಂಚೂರು ಉಳಿಸ್ತೀನಿ ಅದರಲ್ಲಿ. ಏನಕ್ಕಾದರೂ ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಸ್ವಲ್ಪ ಉಳಿಸ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ, ಲೋ ಸಿಮ್ಮಲ್ಲಿ ಇಟ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇಟ್ಕೊಂಡು
ಚೆನ್ನಾಗಿ ಉರಿ ಬರುತ್ತಾ ಚೆನ್ನಾಗಿ ಬಿಸಿ ಆಗುತ್ತೆ. ತಳದಿಂದ ಬಿಸಿ ಆದಾಗ ಚೆನ್ನಾಗಿ ಒಂದು ಸಲ ತಿರುಗಿಸಿ ಇಟ್ಕೊಳ್ಳೋಣ. ತಿರುಗಿಸ್ತಾ ಅದೇನಾಗುತ್ತೆ, ನೊರೆ ಬರುತ್ತೆ, ಎಣ್ಣೆ ಚೆನ್ನಾಗಿ ನೊರೆ ಬರುತ್ತೆ ನೋಡಿ. ಎಣ್ಣೆ ಆದಷ್ಟು ನೊರೆ ಬರಬೇಕು, ಅದರಲ್ಲಿರೋ ರಸ ಎಲ್ಲ ಬಿಟ್ಕೋಬೇಕು. ಮೆಂತ್ಯದು ಮತ್ತು ದಾಸವಾಳ ಹೂವಿಂದು, ಕರಿಬೇವಿಂದು. ಇದು ಎಣ್ಣೆ ರೆಡಿ ಆದಮೇಲೆ ಯಾವ ಥರ ಆಗುತ್ತೆ ಅಂತಂದರೆ, ಸ್ಪೂನಲ್ಲಿ ತೆಗೆದಾಗ ಗ್ರೀನ್ ಕಲರ್ ಇರುತ್ತೆ, ಬಾಕ್ಸಿಂದ ನೋಡಿದ್ರೆ ರೆಡ್ ಕಲರ್ ಕಾಣಿಸುತ್ತೆ. ಇವಾಗ ಲಾಸ್ಟಲ್ಲಿ ನೀವೇ ನೋಡಿಸ್ತೀನಿ. ಒಂದು ಬಾಕ್ಸ್ಗೆ ಹಾಕಿ ಫಿಲ್ಟ್ರ್ ಮಾಡಿ ಇಟ್ಕೊಂಡು ಅದು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ನೀವು ಸ್ಟೀಲ್ ಬಾಕ್ಸ್ಗಾದರೂ ಇಟ್ಕೋಬೋದು, ಗಾಜಿನ ಬೌಲ್ಗಾದರೂ ಇಟ್ಕೋಬೋದು. ನೋಡಿ ಆ ಥರ ಇಟ್ಕೊಂಡಾಗ ನಿಮಗೆ ಒಳ್ಳೆಯದು. ಯಾಕೆಂದರೆ ಯಾವುದೇ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವುದೂ ಶೇಖರಣೆ ಮಾಡಿ ಇಟ್ಕೋಬೇಡಿ. ನೋಡಿ ಈ ಥರ ನೊರೆ ಬರ್ತಾ ಇದೆ, ಮೇಲೆ ಸಣ್ಣದಾಗಿ ನೊರೆ ಬರುತ್ತೆ. ಉರಿ ಕಡಿಮೆ ಮಾಡಿದ್ರೆ ಉಕ್ಕೋಗಲ್ಲ, ಇಲ್ಲಾಂದರೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ ಸ್ಟವ್ ಮೇಲೆಲ್ಲ. ಈ ಥರ ಚೆನ್ನಾಗಿ ನೊರೆ ಬರೋವರೆಗೂ ಕುದಿಸ್ತಾ ನಾವು ಕ್ಲೀನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ನೋಡಿ ಇದು ಹೂವು ಒಣಗಿರೋದ್ರಿಂದ ಸ್ವಲ್ಪ ಹಾರ್ಡಾಗಿರೋದೆಲ್ಲ ಸ್ವಲ್ಪ ಇದರೊಳಗಡೆ ಎಣ್ಣೆಯಲ್ಲಿ ಅದರದ್ದು ರಸ ಬಿಟ್ಕೊಂಡು ಕಲ್ಲರು ಸಹ ಬಿಟ್ಕೊಳ್ಳುತ್ತೆ. ನೀವು ಬೇಕಾದರೆ ಅವಾಗ ಏನಾದರೂ ಫ್ರೆಶ್ ಆಗಿರೋ ದಾಸವಾಳ ಹೂವು ಸಿಕ್ಕಿದ್ರೆ ಅದನ್ನು ನೀವು ಎಷ್ಟಾದರೂ ಯೂಸ್ ಮಾಡ್ಬೋದು. ದಾಸವಾಳ ಎಲೆನೂ ಸಹ ನೀವು ಹಾಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂಥರ ಡಿಫ್ರೆಂಟಾಗಿ ಆಯಿಲ್ನ ನಾನು ಮಾಡ್ತೀನಿ, ಹೇರ್ ಆಯಿಲು. ನೋಡಿ ಚೆನ್ನಾಗಿ ನೊರೆ ಬರ್ತಾಯಿದೆ ನೋಡಿ, ಒಳ್ಳೆ ಘಮ ಇರುತ್ತೆ. ಯಾಕೆಂದರೆ ಮೆಂತ್ಯ, ಕರಿಬೇವು, ಈ ದಾಸವಾಳ ಹೂವು ಮತ್ತು ಆ ಎಣ್ಣೆ ಶುದ್ಧ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಎಷ್ಟು ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ. ತಲೆಗೆ ಹಾಕ್ಕೊಂಡ್ರೆ ನೀವು ಒಂದು ಫಿಲ್ಟ್ರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ತಿಂಗಳು ಬೇಕಾದರೂ ಹಾಕೋಬೋದು. ನೀವು ಹಾಕ್ಕೊಳ್ಳುವಾಗ ವಾರಕ್ಕೆ 2 ಸಲ ಹಾಕ್ಕೊಳ್ಳಿ. ಮತ್ತು ಮೇಲ್ಮೇಲೆ ಮಾತ್ರ ಎಣ್ಣೆ ಹಾಕೋಬೇಡಿ. ಬುರುಡೆ ಸಮೇತ ನೀಟಾಗಿ ಒಂದು ಬಟ್ಲಲ್ಲಿ ಹಾಕ್ಕೊಂಬಿಟ್ಟು 4 ಬೆರಳು ಹಿಂಗೆ ಮಾಡ್ಕೊಂಡು ಹಾಕ್ಕೊಂಡಾಗ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ. ಒಂದೇ ಸತಿಗೆ ಬೆಳೆಯಲ್ಲ, 3 ತಿಂಗಳು 4 ತಿಂಗಳು ಟೈಮ್ ತಗೊಳ್ಳುತ್ತೆ. ಸ್ವಲ್ಪ ಹಳೆ ಕೂದಲುಗಳು ಯಾವುದಾದ್ರೂ ಇದ್ದರೂ ಸಹ 1 2 3 ಡ್ಯಾಮೇಜ್ ಆಗಿರೋ ಕೂದಲು ಸಹ ಉದುರೋಗಿ ಹೊಸ ಕೂದಲು ಬರುತ್ತೆ. ಇದು 100% ರಿಸಲ್ಟ್ ಕೊಡುತ್ತೆ. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಕ್ಕೊಂಡು ನೋಡಿ ಈ ಆಯಿಲ್ನ. ಪರವಾಗಿಲ್ಲ ಅನಿಸ್ದಾಗ ನೀವು ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹೌದು ಪರವಾಗಿಲ್ಲ, ನೀವು ಹೇಳ್ಕೊಟ್ಟಿರೋ ಆಯಿಲು ನಮಗೆ ಯೂಸ್ ಆಯಿತು ಅಂತ. ಮತ್ತು ಎಷ್ಟು ತಲೆನೋವು ಇದ್ರೂ ಕಡಿಮೆ ಆಗುತ್ತೆ. ತಲೆ ಫುಲ್ಲು ತಂಪಾಗಿಡುತ್ತೆ. ಆ ಎಣ್ಣೆ ಹಾಕ್ಕೊಂಡಾಗ ನಿಮಗೆ ಎಷ್ಟು ಒಳ್ಳೆ ಕೋಲ್ಡಾಗಿರೋ ಫೀಲ್ ಆಗುತ್ತೆ ಗೊತ್ತಾ ತಲೆಗೆ. ಎಷ್ಟು ತಣ್ಣಗೆ ಮತ್ತು ಚೆನ್ನಾಗಿ ನಿದ್ದೆನೂ ಸಹ ಬರುತ್ತೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ. ಆಯಿಲು ನೋಡಿ ಚೆನ್ನಾಗಿ ಕುದೀತು, ನಾನು ಸ್ಟವ್ ಸಹ ಆಫ್ ಮಾಡಿದೆ. ಇದು ಸ್ವಲ್ಪ ತಣ್ಣಗಾಗಿದೆ ನೋಡಿ, ತಣ್ಣಗಾದ್ಮೇಲೆ ನಾನು 1 kg ಬಾಕ್ಸ್ಗೆ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಳ್ತೀನಿ. ಇದು ದೊಡ್ಡ ಬಾಕ್ಸು, ಗಾಜಿನ ಬೌಲಲ್ಲಿ ಹಾಕಿ ತೋರಿಸ್ಬೋದಾಗಿತ್ತು. ನನಗೆ ಮನೆಯಲ್ಲಿ ಗಾಜಿನದು ಬೌಲ್ ಇಲ್ಲ, ಅದಕ್ಕೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗ್ರೀನಿಶ್ ಆಗಿ ಬರ್ತಾಯಿದೆ. ಅಂದರೆ 3 ಮೆಂತ್ಯ, ಕರಿಬೇವಂತೂ ಎಷ್ಟು ಹಾಕ್ತಿರೋ ಅಷ್ಟು ಸಹ ಒಳ್ಳೆಯದು ನಿಮಗೆ. ಮತ್ತು ಮೆಂತ್ಯನೂ ಅಷ್ಟೇ, 100 ಗ್ರಾಮ್ ಮೆಂತ್ಯ ಹಾಕಿದ್ದೀನಿ. ಇನ್ನೂ ಜಾಸ್ತಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೊಬೋದು, ಏನೂ ತೊಂದರೆ ಇಲ್ಲ. ಏನು ಎಫೆಕ್ಟ್ ಏನೂ ಆಗಲ್ಲ, ಸೈಡ್ ಎಫೆಕ್ಟ್ ಏನಾಗಲ್ಲ. ಯಾಕೆಂದರೆ ಇದು ನಾವು ಹಾಕ್ಕೊಂಡು ನೋಡಿರೋದ್ರಿಂದ, ರಿಸಲ್ಟು ನಮಗೆ ಗೊತ್ತಿರೋದ್ರಿಂದ ನಾನು ಹಾಕ್ಬಿಟ್ಟು ನೋಡಿನೇ ನಿಮಗೆ ಸಹ ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಫಿಲ್ಟ್ರ್ ಆಗಿದೆ. ಅದರಲ್ಲಿ ಇನ್ನೂ ಎಣ್ಣೆ ಇದೆ, ಬೇರೆ ಬಾಕ್ಸ್ಗೆ ಹಾಕ್ಕೊಳ್ತೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಕಲ್ಲರು ಮುಖ್ಯ ಅಲ್ಲ, ಕಲ್ಲರ್ ಏನಪ್ಪ ಹೀಗಿದೆ ಅಂತಲ್ಲ, ನೋಡಿ ಎಷ್ಟು ಗ್ರೀನಿಶ್ ಆಗಿ ಇದೆ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಘಮ ಇದೆ. ಅಡುಗೆ ಮನೆ ತುಂಬ ಆಯಿಲ್ ಮಾಡಿದಾಗ ಮನೆ ತುಂಬ ಘಮ ಅಂತ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್ ಕಾಣಿಸುತ್ತೆ. ಮೇಲೆ ತೆಗೆದ್ರೆ ಗ್ರೀನ್ ಕಲರ್ ಇರುತ್ತೆ ಆಯಿಲು. ಮೇಲೆ ಥರ ಯಾವುದೇ ಥರ ಬಣ್ಣ ಇಲ್ಲ. ಇದು ನೈಸರ್ಗಿಕವಾಗಿ ಆಯುರ್ವೇದಿಕ್ ಆಯಿಲು. ಯಾಕೆಂದರೆ ಬೇರೆಯವರೆಲ್ಲ ಆ್ಯಡ್ಸಲ್ಲೆಲ್ಲ ತೋರಿಸ್ತಾರೆ, ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾರೆ, ಆ ಆಯಿಲ್ ಹಾಕಿ ಈ ಆಯಿಲ್ ಹಾಕಿ, ಯಾವುದೂ ಇಲ್ಲ, ಎಲ್ಲ ಕೆಮಿಕಲ್ಲು. ಅವರು ಕೆಮಿಕಲೈಸ್ಡ್ ಮಾಡೇನೇ ಅವರು ಆಯಿಲೆಲ್ಲ ಮಾಡೋದು. ನಾವು ಇದು ಶುದ್ಧವಾಗಿ ನೈಸರ್ಗಿಕವಾಗಿ ಮಾಡಿ ನಾವು ಈ ಆಯಿಲ್ನ ನಾವು ಹಾಕ್ಕೊಳ್ಳೋಣ. ಎಲ್ಲರಿಗೂ, ಪ್ರತಿಯೊಬ್ಬರು, ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಹಾಕೋಬೋದು ಈ ಆಯಿಲು. ನಾವು ಒಬ್ಬರು ವೀವರ್ಸ್ ಕೇಳಿದರು, ನಿಮ್ಮ ಕೂದಲು ಇಷ್ಟು ಚೆನ್ನಾಗಿದೆಯಲ್ಲ, ಏನು ಹಾಕ್ತೀರಾ ಅಂತ ಕೇಳ್ತಿದ್ರು. ಹಾಗೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಾಗಲಿ ಬೇರೆಯವರಾಗಲಿ
ಕೂದಲು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಈ ವಿಡಿಯೋ ಒಂದು ಮುಖಾಂತರ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದ್ದೀನಿ. ಥ್ಯಾಂಕ್ ಯು.